ಇನ್ನು ಯುದ್ಧ ಒಂದು ಕಡೆಗೆ ನಿಂತಿದೆ. ಆದರೆ ಇದರ ಪರಿಣಾಮಗಳು ಆದಷ್ಟು ಬೇಗ ನಿಲ್ಲುತ್ತಾ ಅಂತಂದ್ರೆ ಸದ್ಯಕ್ಕೆ ನಿಲ್ಲೋದಿಲ್ಲ. ಇದಕ್ಕೆ ಸಮಯಾವಕಾಶ ಬೇಕು ಅಂತ ಹೇಳ್ತಾ ಇದ್ದಾರೆ. ಯುದ್ಧದ ಕಾರ್ಮೋಡ ಕರಗಿದ್ರೂ ಕೂಡ ದರ ಏರಿಕೆ ಬಿಸಿ ಆರೋಕೆ ಇನ್ನೂ ಟೈಮ್ ಬೇಕು ಅಂತಿದ್ದಾರೆ. ಅಮೆರಿಕ ಇರಾನ್ ಯುದ್ಧ ನಿಂತಿದೆ ಈಗ. ಇದರ ಬಿಸಿ ತಣ್ಣಗಾಗಬೇಕಾದ್ರೆ ಸ್ವಲ್ಪ ಬೇಕು. ತತ್ಕ್ಷಣಕ್ಕೆ ದರ ಇಳಿಕೆ ಆಗೋದಿಲ್ಲ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. LPG ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಯುದ್ಧದ ಎಫೆಕ್ಟ್ನಿಂದ ಏರಿಕೆ ಕಂಡಿರುವಂಥ ದರ ಇಳಿಕೆ ಮಿನಿಮಮ್ 6ರಿಂದ 1 ವರ್ಷ ಸಮಯ ಬೇಕಂತೆ ಅದು ಸರಿದೂಗಿಸೋಕೆ. ಸೊ ಆರ್ಥಿಕ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರೋದು. ಸದ್ಯಕ್ಕಂತೂ ದರ ಇಳಿಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಪರಿಸ್ಥಿತಿ ಸುಧಾರಿಸಿ ದರ ಇಳಿಕೆ ಆಗೋಕೆ ಕೊಂಚ ಸಮಯದ ಅವಶ್ಯಕತೆ ಇದೆ. ಮಿನಿಮಮ್ 6 ತಿಂಗಳಂತೂ ಬೇಕು ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇರೋದು. ಯುದ್ಧ ನಿಂತಿದೆ, ಇದು ಬಹಳ ಸ್ವಾಗತಾರ್ಹ. ಆದರೆ ಇದು ಎಷ್ಟು ದಿನ ನಿಲ್ಲುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡಿರೋದು, ಅಲ್ಲಿ ಮತ್ತೆ ಇರಾನ್ ಹಿಂದೆ ಹೋಗುತ್ತಾ ಅನ್ನೋ ಒಂದು ಭಯ ಇದೆ. ಆದರೂ ಕೂಡ ಒಂದು ಆಶಾದಾಯಕ ಏನಪ್ಪ ಅಂತಂದರೆ ಅವರಿಬ್ಬರು ಒಂದು ಟ್ರೀಟಿಗೆ ಸೈನ್ ಮಾಡಿದ್ದಾರೆ ಅಂತ. ಅದರ ಜೊತೆಯಲ್ಲಿ ಅವ್ರು ಹೇಳಿರೋದು ಹೊರ್ಮುಜ್ ಮುಕ್ತವಾಗಿದೆ ಅಂತ. ಆದರೆ ನಮಗೆ ಇನ್ನು ಕಂಡೀಷನ್ಸ್ ಏನಿದೆ, ಯಾರ ಕಂಟ್ರೋಲಲ್ಲಿದೆ, ಹೇಗಾಗುತ್ತೆ ಅನ್ನೋದು ನೋಡಬೇಕು. ಅಸ್ಯೂಮಿಂಗ್ ಹೊರ್ಮುಜ್ ಏನಿದೆ ಜಲಸಂಧಿ ಇದೆ ಅದು ಮುಕ್ತವಾಗಿ ವ್ಯಾಪಾರಕ್ಕೆ ತೆರೆದಿದ್ದ ಮುಂಚೆ ಹೇಗಿತ್ತು ಆ ರೀತಿ ಅಂತ ಆದರೆ, ಅಂದರೆ ನಾವು ಯಾವುದೇ ಒಂದು ಟೋಲ್ ಕಟ್ಟದೆ ಅದರಲ್ಲಿ ನಮ್ಮ ಹಡಗುಗಳು ಬರ್ತವೆ ಅಂತ ಅನ್ನೋದಾದರೆ ಅಂತ ತುಂಬ ಒಳ್ಳೆಯ ಸುದ್ದಿ. ಯಾಕೆ ಅಂತಂದರೆ ಮೊದಲನೆಯದಾಗಿ ನಮಗೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸರಬರಾಜು ಬಹಳ ಸುಧಾರಿಸುತ್ತೆ. ಆಮೇಲಿಂದ ಯಾವಾಗ ಯುದ್ಧ ನಿಲ್ತು ಅಂತಂದರೆ, ಈ ಒಂದು ಯುದ್ಧದಲ್ಲಿ ಯಾರ್ಯಾರು ಎಫೆಕ್ಟ್ ಆಗಿದ್ರಪ್ಪ ಅಂತಂದರೆ ಈ ಪೆಟ್ರೋಲ್ ಮತ್ತು CNG ಗ್ಯಾಸ್ನ ಪ್ರೊಡಕ್ಷನ್ ಮಾಡುವಂಥ ಕಂಟ್ರೀಸ್ ಅವರು ಸಪ್ಲೈ ಮಾಡ್ತಾ ಇದ್ದಿಲ್ಲ. ಒನ್ಸ್ ಅವರು ಸ್ಟಾರ್ಟ್ ಮಾಡಿದ್ರೆ ಅಂದರೆ ಏನಾಗುತ್ತಪ್ಪ ಅಂತಂದರೆ, ಮೊದಲನೇದಾಗಿ ನಮಗೇನಾಗುತ್ತೆ, ಪೆಟ್ರೋಲ್ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗುತ್ತೆ. ಅಂತಂದರೆ ಪೆಟ್ರೋಲ್ ಬೆಲೆ ಕಡಿಮೆ ಆಯಿತು ಅಂತಂದರೆ ನಮಗೆ ಅದೊಂದು ಟ್ರಿಗರಿಂಗ್ ಎಫೆಕ್ಟು, ನಮಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಡಿಮೆ. ಸೊ ಸಮಯ ಅಂತೂ ಬೇಕು. ಯುದ್ಧ ಆರಂಭವಾದರೆ ದಿಢೀರ್ ಅಂತ ಎಲ್ಲ ಬೆಲೆ ಏರಿಕೆಗಳಾಗುತ್ತೆ. ಆದರೆ ಅದು ನಿಂತಾಗ ಅದರ ದರ ಮತ್ತೆ ಇಳಿಕೆ ಆಗಬೇಕು ಅಂದರೆ ಅದಕ್ಕೆ ಸಮಯಾವಕಾಶ ಬೇಕು. ಯಥಾಸ್ಥಿತಿಗೆ ಬರಬೇಕು ಅಂತ ಅಂದರೆ ಅದನ್ನು ಹೇಗೆ ದರ ಇಳಿಸ್ತಾರೆ, ಯಾವ ರೀತಿಯಾಗಿ ಇಳಿಸ್ತಾರೆ, ಅದಕ್ಕಿನ್ನೇನು ಕಾರಣ ಕೊಡ್ತಾರೆ, ನೋ ಐಡಿಯಾ.